ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದೃಕ್ಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಈ ವಿಡಿಯೋ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಆ ಟ್ರಿಪ್ ವಿಡಿಯೋ ಹಾಕ್ತೀನಿ ಅಂತ. ಸೊ ಇದನ್ನು ಪಾರ್ಟ್ 1 ಪಾರ್ಟ್ 2 ಆಗಿ ಮಾಡಾಕ್ತಾ ಇದ್ದೀನಿ ನಾನು. ಯಾಕಂದರೆ ವಿಡಿಯೋ ಫುಲ್ಲು ಲೆಂತ್ ಆಗೋಗುತ್ತೆ. ಸೊ ನಾವು ಹೋಗಿದ್ದ ಜಾಗಗಳದೆಲ್ಲ ಒಂದು ವಿಡಿಯೋ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಈ ವಿಡಿಯೋ ಯಾರಿಗಪ್ಪ ಅಂತಂದರೆ, ಸೊ ನಾನು ನಮ್ಮ ಮನೆಯವ್ರು ಎಲ್ಲಿ ಹೋಗಿದ್ದೀವಿ, ಆಮೇಲೆ ಇವ್ರ ಊರಲ್ಲಿ ಇದ್ದಾರಾ ಇಲ್ವಾ, ಎಲ್ಲಿ ಸುತ್ತಾಡಕ್ಕೆ ಹೋಗೋರೆ, ಎಲ್ಲಿ ಹೊಂಟೋಗ್ಬಿಟ್ರು ಅಂತ ನಮ್ಮ ಗಂಟ ಬಂದು ಸರ್ಚ್ ಮಾಡಿಕೊಂಡು ನಮ್ಮನ್ನು ಅಬ್ಸರ್ವ್ ಮಾಡ್ತಿರೋರಿಗೆ ಫಸ್ಟ್ ಆಫ್ ಆಲ್ ಈ ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಮ್ಮ ಮನೇಲಿ ನಮ್ಮ ರಿಲೇಷನ್ಗಿಂತ ನಮ್ಮ ಅಪ್ಪ ಅಮ್ಮನಿಗಿಲ್ದಿರೋ ಚಿಂತೆ ಇವ್ರಿಗೆ ಜಾಸ್ತಿ ಆಗೋಗಿದೆ. ಅದಕ್ಕೋಸ್ಕರ ಬೇರೆಯವ್ರ ಫೋನಿಂದ ನಮ್ಮ ಸ್ಟೇಟಸ್ಗಳನ್ನ ನೋಡಿ ಎಲ್ಲಿ ಹೋಗಿದ್ದಾರೆ ಇವರು ಅಂತ ಅಷ್ಟೊಂದು ಆತರದಿಂದ ನಮ್ಮ ವೀಡಿಯೋಗಳನ್ನ ಕದ್ದು ನೋಡ್ತಿದ್ರಲ್ಲ, ಸೊ ಇದು ನಿಮಗೋಸ್ಕರನೇ ಡೈರೆಕ್ಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಒಟ್ಟೂರ್ಕೊಳ್ಳಿ. ಸೊ ನಾವು ಇವತ್ತು ಫಸ್ಟ್ ಡೇ ನನ್ನ ಒಂದು ಇಷ್ಟ ಅಂದ್ಬಿಟ್ಟು ನಮ್ಮ ಮನೆಯವರು, ನಮ್ಮ ಅಕ್ಕ ಅಂದರೆ ನಮ್ಮ ಮನೆಯವ್ರ ಅಕ್ಕ ಅವ್ರ ಬಾವೆಲ್ಲ ಸೇರಿ ನಾವು ಹೋಗ್ತಿರೋದೆ ಚಿತ್ರದುರ್ಗ ಕೋಟೆ ನೋಡೋಕೆ ಹೋಗ್ತಿರೋದು ನಾವು. ಸೊ ನಾವು ಚಿತ್ರದುರ್ಗಕ್ಕೆ ಇಷ್ಟು ಸಲ ಬಂದರೂ ನಾವು ಒಂದು ಸಲನೂ ನಾವು ಕೋಟೆ ನೋಡೋಕೆ ಹೋಗಿರಲಿಲ್ಲ. ಅದಕ್ಕೋಸ್ಕರ ಏನೋ ಒಂದು ಕ್ಯೂರಿಯಾಸಿಟಿ ಇತ್ತು ನನಗೂ, ನೋಡಬೇಕು ಬರೀ ಫೋನಲ್ಲೇ ನೋಡ್ಕೊಳ್ತಾ ಇರೋ ಅಷ್ಟೇ, ಬಟ್ ರಿಯಲಾಗಿ ನೋಡಿರಲಿಲ್ಲ. ಇವಾಗ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವಾ, ಇಲ್ಲಿ ಇಷ್ಟು ಅಗ್ಲ ರೆಕ್ಕೆ ಥರ ಹೋಗ್ತಿದೆಯಲ್ಲ, ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ. ಫ್ಯಾನ್ ಗಾಳಿ ತೋರಿಸಿದ್ನಲ್ಲ, ಸೊ ಅದು ಬಂದರೆ ಇವ್ರ ಊರು ಸಿಕ್ತು ಅಂತ. ಇಲ್ಲಿದೆ ನೋಡಿ, ಇದ್ರದ್ದು ಒಂದು ರೆಕ್ಕೆ ಇಷ್ಟು ಉದ್ದ ಇರುತ್ತೆ. ನಾನು ಫಸ್ಟ್ ಟೈಮ್ ಇಷ್ಟು ಲೈವಲ್ಲಿ ನೋಡಿದ್ದು. ದೂರದಿಂದ ನೋಡೋದಕ್ಕೆ ಎಷ್ಟು ಸಣ್ಣ ಕಾಣಿಸ್ತೈತೆ ಅಂದರೆ ಹತ್ರದಿಂದ ಅಷ್ಟು ದೊಡ್ಡದಾಗಿ ಕಾಣಿಸ್ತದೆ. ನಿಜವಾಗ್ಲೂ ನನ್ನೆಲ್ಲ ಏರೋಪ್ಲೇನ್ ರೆಕ್ಕೆ ಅಂತ ಅನ್ಕೋಬಿಟ್ಟಿದೆ. ರಿಯಲಾಗಿ ಏರೋಪ್ಲೇನ್ ರೆಕ್ಕೆ ಅಲ್ಲ, ಈ ಫ್ಯಾನ್ಗಳಿದೆ ರೆಕ್ಕೆ, ಅದು ಸಿಕ್ಕಾಪಟ್ಟೆ ಉದ್ದ ಇದೆ. ಬಟ್ ನನಗೆ ನೋಡೇ ಒಂಥರ ಶಾಕ್ ಆಗೋಯ್ತು. ನಿಜವಾಗ್ಲೂ ಒಂಥ ಸಖತ್ತಾಗೈತಿ ನೋಡೋದಕ್ಕೆ, ಒಂಥರ ಡಿಸೈನ್ ಆಗಿ ಒಂಥರ ಪ್ಲೇನ್ ಆಗಿ ಸಖತ್ತಾಗಿತ್ತು. ಬಟ್ ಹೆವಿ ಉದ್ದ ಇತ್ತು. ಲೈವಲ್ಲಿ ನೋಡೋರ್ಗಂತೂ ಸ್ವಲ್ಪ ಶಾಕ್ ಆಗುತ್ತೆ, ನಿಜವಾಗ್ಲೂ ಇಷ್ಟು ಉದ್ದ ಇದೆಯಾ ಇದು ಅಂತ. ಸೊ ಇದೆ, ನಾವು ಇನ್ನೂ ಹತ್ರ ಬಂದಿದ್ದೀವಿ ನೋಡಿ. ಅದು ಹತ್ರಕ್ಕೆ ರಿಯಲಾಗಿ ಹತ್ರ ಹೋಗ್ಬೋದು. ಸೊ ಟಾಪಿಕ್ಗೆ ಬಂದುಬಿಡ್ತೀನಿ. ನನಗೆ ನಮ್ಮ ಮನೆಯವರು ಸಪ್ರೇಟಾಗಿ ಎಲ್ಲರೂ ಬೇರೆ ಕಡೆ ಪ್ಲ್ಯಾನ್ ಮಾಡೋಣ ಟ್ರಿಪ್ಗೆ ಅಂತ ಆಸೆ ಇಟ್ಕೊಂಡಿದ್ರು. ಸೊ ನಾವು ಇಲ್ಲಿಗೆ ಬಂದು ನಾವು ಇಲ್ಲಿದೇ ಟ್ರಿಪ್ ಬಿಟ್ಟು ಬೇರೆ ಕಡೆ ಹೋದ್ರೆ ಅದು ಏನು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು, ನೋಡೋಣ ಒಂಥರ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಕೋಟೆ ನೋಡೋಕ್ಕೆ ಅಂತ ನಾವೆಲ್ಲ ಇಷ್ಟು ಜನ ಬಂದ್ವಿ. ಸೊ ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಅವ್ರದ್ದು ಒಂದು QR ಕೋಡ್ ಇರುತ್ತೆ. ಅದನ್ನು ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ಡೀಟೇಲ್ಸ್ಗಳು ಬರುತ್ತೆ. ಅಂದರೆ ನಮ್ಮ ಹೆಸ್ರು, ನಮ್ಮ ಫೋನ್ ನಂಬರು, ನಮ್ಮ ಇನ್ನೊಂದು ಹೆಸ್ರು, ಇದನ್ನೆಲ್ಲ ಟೈಪ್ ಮಾಡಿ ಜಸ್ಟ್ ₹20 ಅಷ್ಟೇ. ಎಷ್ಟೇ ಜನ ಹೋಗಲಿ ಬರೀ ₹20 ಅಷ್ಟೇ ಫೀಸಲ್ಲಿ. ₹20, ಒಬ್ರಿಗೆ ₹20 ಪೇ ಮಾಡಿದ್ರೆ ನೆಕ್ಸ್ಟ್ ಒಳಗಡೆ ಎಂಟ್ರಿ ಬಿಡ್ತಾರೆ. ಎಕ್ಸಿಟ್ಗೇನು ಕಾಸಿರಲ್ಲ. ಎಕ್ಸಿಟ್ಗೇನು ಕಾಸು ಅಂದರೆ ಕಾರ್ಡ್ ಕೊಡಬೇಕು, ಏನೂ ಇರಲ್ಲ. ಜಸ್ಟ್ ಲಾಗಿನ್ ಆದರೆ ನಮ್ಮ ಹೆಸರಲ್ಲಿ ಫುಲ್ ಆಗಿರುತ್ತೆ. ಸೊ ಒಳಗಡೆ ಎಷ್ಟೊತ್ತಾದರೂ ಎಷ್ಟು ಅವರ್ ಆದರೂ ನಾವು ನೋಡ್ಬೋದು ಆರಾಮ್ಸಾಗಿ. ನನಗೆ ಸ್ಟಾರ್ಟಿಂಗ್ ಹೋದ ತಕ್ಷಣ ಫುಲ್ಲು ಕ್ಯೂರಿಯಾಸಿಟಿ, ಫುಲ್ ಬೆಟ್ಟ ಎಲ್ಲ ಹತ್ತಬೇಕು. ಆಮೇಲೆ ಇಲ್ಲಿ ಒಂದು ಪ್ಲೇಸ್ ಇದೆಯಲ್ವ, ಮಾರ್ಗ್ರೆಟ್ ರಾಮಾಚಾರಿದು, ಅಂದರೆ ರಾಮಾಚಾರಿ ಫಿಲಮಲ್ಲಿ ರಾಧಿಕಾ ಪಂಡಿತ್ ಮತ್ತು ಯಶ್ ಲಾಸ್ಟ್ ಮೂಮೆಂಟಲ್ಲಿ ಕುಕ್ಕೊಂಡು ಓಡಿ ಬರ್ತಾರಲ್ಲ, ಸೊ ಅದನ್ನು ನಾನು ರಿಯಲಾಗಿ ನೋಡಬೇಕು ಅಂತ ಅಂದ್ಕೊಂಡೆ. ಬಟ್ ಅದ್ರ ಫಜೀತಿ ಏನಾಗಿದೆ ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಈಗ ಫೈನಲಾಗಿ ನಾವು ಎಂಟರ್ ಆಗ್ತಾ ಇದ್ದೀವಿ. ಇದು ಎಂಟ್ರೆನ್ಸ್, ಓಕೆನಾ. ಇಲ್ಲಿ ಸ್ಟಾರ್ಟಿಂಗ್ ಒಳಗಡೆ ಹೋಗ್ತಿದ್ದಂಗೆ ಸೈಡಲ್ಲಿ ಒಂದು ಪುಟ್ಟ ಅಂಗಡಿ ಇದೆ. ಫುಲ್ಲು ದೊಡ್ಡ ಬೆಟ್ಟ. ನೀವು ನಿಜವಾಗ್ಲೂ ಅಷ್ಟು ಬೆಟ್ಟ ನನ್ನ ಲೈಫಲ್ಲೇ ನಾನೇ ನೋಡಿಲ್ಲ, ಅಷ್ಟು ದೊಡ್ಡ ಬೆಟ್ಟಗಳನ್ನ. ಅದು ಹೆಂಗೆ ಕಟ್ಟಿದಾರೋ ನಿಜವಾಗ್ಲೂ ಗೊತ್ತಿಲ್ಲ. ಲೈಫಲ್ಲಿ ನಾನು ನೋಡೇ ಇರಲಿಲ್ಲ. ಇದೆ ಫಸ್ಟ್ ಟೈಮ್ ನೋಡ್ತಿರೋದು. ಹೊಸ ಎಕ್ಸ್ಪೀರಿಯೆನ್ಸು. ನೋಡದೇ ಇರೋರು ಪಕ್ಕ ಇದೊಂದು ಜಾಗನ ವಿಸಿಟ್ ಮಾಡಿ. ಆಮೇಲೆ ಇದು ನಮ್ಮ ಶಿಕ್ಷಣಕ್ಕೂ ಸಹ ಯೂಸ್ಫುಲ್ ಆಗುತ್ತೆ ಚೆನ್ನಾಗಿ. ಎಷ್ಟೋ ಜನ ಸ್ಕೂಲ್ ಟೀಚರ್ಸ್ಗಳು ಮಕ್ಳುಗಳೆಲ್ಲ ಇಲ್ಲಿಗೆ ಒನ್ ಡೇ ಟ್ರಿಪ್ಗೆ ಅಂತ ಬಂದಿದ್ರು. ಇಲ್ಲಿ ಜಾಸ್ತಿ ನಮ್ಮ ಥರ ಫ್ಯಾಮಿಲಿ ಟ್ರಿಪ್ ಬರೋದಕ್ಕಿಂತ ಹೆವಿ ಸ್ಕೂಲ್ ಕಡೆಯವರೇ ಜಾಸ್ತಿ ಟ್ರಿಪ್ಪಿಗೆ ಬರೋದು. ನಿಜವಾಗ್ಲೂ ಸಖತ್ತಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದೊಂದು ಕಲ್ಲುಗಳನ್ನ ಹೆಂಗೆ ಜೋಡಿಸಿದಾರೋ ಅಂತಂದರೆ, ನಿಜವಾಗ್ಲೂ ಇದನ್ನೆಲ್ಲ ಸುಣ್ಣದಲ್ಲಿ ಕಟ್ಟಿರೋದಂತೆ. ನಿಜವಾಗ್ಲೂ ಅದು ಅಷ್ಟಪ್ಪ ಕಲ್ಲುಗಳನ್ನ ಹೆಂಗೆ ಎತ್ತಕ್ಕಾಗುತ್ತೆ, ಹೆಂಗೆ ಕಟ್ಟೋಕ್ಕಾಗೋರೆ, ನಿಜವಾಗ್ಲೂ ಅದು ಶಾಕೇ ಅದು. ಸೊ ನಾವು ಒಳಗಡೆ ಹೋಗ್ತಿದ್ದಂಗೆ ನಾವು ಯಾವ್ಯಾವ ಪಾರ್ಟ್ಗೆ ಹೋಗಬೇಕು ಅನ್ನೋದನ್ನ ಅಲ್ಲೇ ಬೋರ್ಡ್ಗಳು ಹಾಕ್ಬಿಟ್ಟಿರ್ತಾರೆ. ಸೊ ಬೋರ್ಡ್ಗಳು ಹಾಕಿ ಅದ್ರ ಕೆಳಗಡೆನೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಗಳನ್ನ ಕೊಟ್ಟಿರ್ತಾರೆ. ಪ್ರತಿಯೊಂದು ಪ್ಲೇಸ್ಗೆ ಹೋದ್ರು ಅಷ್ಟೇ ಬೋರ್ಡ್ ಹಾಕೋದು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು ಅದೇ ಆಗೋಗುತ್ತೆ. ನಮ್ಮ ಮನೆಯವ್ರು ಎಲ್ಲ ಬೋರ್ಡ್ಗಳನ್ನೂ ಒಂದೊಂದಾಗಿ ಓದಿದ್ರು. ನನಗೆ ಇರಿಟೇಟ್ ಆಗೋದು, ನಿಜವಾಗ್ಲೂ ಯಾಕೆ ಇಷ್ಟೊಂದು ಓದ್ತವ್ರು ಇವರು ಅಂತ. ಬಟ್ ನಿಜವಾಗ್ಲೂ ಆ ಇನ್ಫಾರ್ಮೇಷನ್ ಓದಿ ಪ್ಲೇಸ್ ನೋಡೋಕೆ ಹೋದ್ರೆ ಅವಾಗ ನಮ್ಗೆ ಇಂಟ್ರೆಸ್ಟ್ ಜಾಸ್ತಿ. ನಾವು ಬರೀ ಪ್ಲೇಸೇ ನೋಡ್ತೀನಿ ಅಂತ ಹೋದ್ರೆ ಅದ್ರ ಬಗ್ಗೆ ನಮಗೆ ಅಷ್ಟು ಕ್ಯೂರಿಯಾಸಿಟಿ ಇರಲ್ಲ. ಅದು ಬರೀ ಕಲ್ಲು ಬಂಡೆ ನೋಡ್ಕೊಂಡು ಹೋಗೋಕೆ ಅಷ್ಟೇ ಅಂದ್ಕೊಂಡು ಬಂದ್ಬಿಡ್ತೀವಿ. ಬಟ್ ಅಲ್ಲಿ ಬೋರ್ಡಲ್ಲಿರೋ ಇನ್ಫಾರ್ಮೇಷನ್ನ ಓದಿ ಸ್ವಲ್ಪ ಓದಾದ್ಮೇಲೆ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಇದನ್ನ ನೋಡಿದಾಗ ನಿಜವಾಗ್ಲೂ ಇದ್ರ ಬಗ್ಗೆ ರಿಯಲ್ ಆಗಿರೋ ಸ್ಟೋರಿ ಏನು ಅಂತ ಗೊತ್ತಾಗುತ್ತೆ. ಬರೀ ನಾವು ಪ್ಲೇಸ್ ನೋಡೋಕೆ ಹೋಗ್ತೀನಿ, ಬರೀ ನಾನು ಕಲ್ಲು ಬಂಡೆ ನೋಡ್ತೀನಿ ಅಂದರೆ ಅದು ಬರೀ ಕಾಟಾಚಾರಕ್ಕೆ ಹೋಗಿ ನೋಡ್ಕೊ ಬಂದಂಗೆ ಆಗುತ್ತೆ ಅಷ್ಟೇ. ಬಟ್ ನೀವು ಇಲ್ಲಿ ಹಾಕಿದ್ದಾರೆ ನೋಡಿ,
ಈ ಥರ ಅಲ್ಲಿರೋದು ಪ್ರತಿಯೊಂದು ಮ್ಯಾಪ್, ನಾವು ಹೆಂಗೆ ಹೋಗ್ತೀವಿ, ಹೆಂಗೆ ಬರ್ತೀವಿ, ಮತ್ತು ಅಲ್ಲಿಂದ ಸ್ಟಾರ್ಟ್ ಆಗೋದು, ಎಲ್ಲಿ ಎಂಡಲ್ಲಿ ಇರ್ತೀವಿ, ಆಮೇಲೆ ಅಕಸ್ಮಾತ್ ಮಿಸ್ ಆಗೋದ್ರೆ ಹೆಂಗೆ ರಿಟರ್ನ್ ಬರಬೇಕು ಎಲ್ಲ ಅಲ್ಲಿ ಬೋರ್ಡಲ್ಲಿ ಮ್ಯಾಪ್ ಇರುತ್ತೆ. ಮತ್ತು ಇನ್ಫಾರ್ಮೇಷನ್ಗಳು ಅಲ್ಲೇ ಇರುತ್ತೆ. ಬಟ್ ಅದನ್ನ ಓದ್ಬಿಟ್ಟು ಆಮೇಲೆ ನಾವು ನೋಡೋಕೆ ಹೋದ್ರೆ ನಮಗೆ ಥಾಟ್ ಓಕೆ ಇದ್ರ ಬಗ್ಗೆ ಇದೈತಲ್ವಾ, ಓಕೆ ಓಕೆ ಅನಿಸ್ತದೆ. ಆಮೇಲೆ ಈ ಬಂಡೆಕಲ್ಲು ಏಂತಕ್ಕೆ ಬತ್ತು ಅಂತ ನಮ್ಗೆ ಡೌಟ್ ಬರೋದನ್ನ ಅವ್ರು ಅಲ್ಲೇ ಕ್ಲಿಯರ್ ಮಾಡಿರ್ತಾರೆ ಒಂದು ಬೋರ್ಡಲ್ಲಿ. ಸೊ ಬೋರ್ಡ್ನ ಓದ್ಕೊಂಡು ನಾವು ಒಳಗಡೆ ಮೂವ್ ಆನ್ ಆದರೆ ನಮಗೆ ಎಲ್ಪ್ಫುಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನಾನು ನಿಮಗೆ ತೋರಿಸ್ತಿರೋ ಜಾಗ ಒನಕೆ ಓಬವ್ವರು ಎಣ್ಣೆನ ಸ್ಟೋರ್ ಮಾಡಿ ಇರ್ತಿದ್ರಲ್ಲ ಆ ಜಾಗ. ಸಿಕ್ಕಾಪಟ್ಟೆ ದೊಡ್ಡದಾಗೈತೆ. ಇವಾಗ ಅಲ್ಲಿ ಎಣ್ಣೆ ಎಲ್ಲ ನೀರು ಹಾಕಿ ಬರೀ ಪಾಚಿ ತುಂಬ್ಕೊಬಿಟ್ಟೈತೆ ಅಷ್ಟೇ. ಇದೊಂದು ಮತ್ತು ಇನ್ನೊಂದು ಸ್ಕ್ವೇರ್, ಒಂದು ರೌಂಡ್ ಶೇಪು, ಒಂದು ಸ್ಕ್ವೇರ್ ಶೇಪಲ್ಲಿ ಎರಡು ಥರ ಒಂದು ದೊಡ್ಡ ಬಾಕ್ಸ್ ಶೇಪಲ್ಲಿ ಮಾಡೋರೆ. ಅದರಲ್ಲಿ ಎಣ್ಣೆನ ಸ್ಟೋರೇಜ್ ಮಾಡಿ ಇಡ್ತಿದ್ರಂತೆ. ಬಟ್ ಒಳಗಡೆ ಅಷ್ಟು ನೀಟಾಗಿ ಇಟ್ಟಿರಲಿಲ್ಲ, ಒಂದು ಸ್ವಲ್ಪ ಗಲೀಜಾಗೇನೆ ಇತ್ತು. ಅಂದರೆ ನೋಡೋಕೆ ಬರೋರೆಲ್ಲ ಏನು ಮಾಡೋರೆ, ಮಳೆ ಬಂದಾಗ ಒಳಗಡೆನೆ ಸಿಗಾಕೊಂಡು ಫುಲ್ ಗಲೀಜು ಮಾಡಿ ಇಟ್ಟವ್ರೆ. ಬಟ್ ಇದನ್ನಿನ್ನೂ ಸರಿ ಮಾಡೋ ಪ್ಲ್ಯಾನಲ್ಲಿ ಇದ್ದಾರಂತೆ. ಬಟ್ ಇನ್ನೂ ಚೆನ್ನಾಗಿ ಮಾಡಿ ಒಂದು ಡೋಂಟ್ ಟಚ್ ಅನ್ನಂಗೆ ಏನಾದ್ರು ಇಟ್ಟರೆ ಓಕೆ, ಇಲ್ಲಾಂದರೆ ಇನ್ನೂ ಗೊಬ್ಬೆಬ್ಬಿಸ್ಬಿಡ್ತಾರೆ ನಮ್ಮ ಜನಗಳು ಮಾತ್ರ. ನಮಗಂತೂ ಹೋಗ್ತಾ ಹೋಗ್ತಾ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು. ನಾನು ಜೀನ್ಸ್ ಹಾಕೊಂಡ್ಬಂದಿದ್ದಕ್ಕೂ ನನಗೆ ಹಾಕೊಂಡೇ ಬರಬಾರ್ದು ಅನ್ನಿಸ್ಬಿಡ್ತು ನಿಜವಾಗ್ಲೂ. ನಾರ್ಮಲ್ ಡ್ರೆಸ್ ಹಾಕ್ಕೊಂಡೇ ಬನ್ನಿ. ನಾರ್ಮಲ್ ಡ್ರೆಸ್ ಅಂದರೆ ಆಲ್ಮೋಸ್ಟು 70% ಏರ್ ಡ್ರೆಸ್ಗಳಿದ್ರೆ ಹಾಕೊಬಂದ್ರೆ ಇನ್ನೂ ಹೆಲ್ಪ್ಫುಲ್ಲು. ಯಾಕಂದರೆ ಹೆವಿ ಬಿಸಿಲ, ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇರುತ್ತೆ ನಿಜವಾಗ್ಲೂ. ಆ ಸೆಕೆಗೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ ನನಗಂತೂ. ಸೊ ನೋಡ್ತಾ ಇರ್ಬೋದಲ್ವ ಎಷ್ಟು ದೊಡ್ಡ ದೊಡ್ಡ ಬೆಟ್ಟಗಳು, ಎಷ್ಟು ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು. ಆಮೇಲೆ ಇಲ್ಲಿ ಕಾಣ್ತಿದ್ದಾರಲ್ಲ ಇವರು ಈ ಬೆಟ್ಟಗಳನ್ನೆಲ್ಲ 5 ಸೆಕೆಂಡಿಗೆ ಹತ್ತುತ್ತಾರಂತೆ. ನಾವು ಹೋದಾಗ ಹತ್ತಿರ್ಲಿಲ್ಲ ಅನ್ಕೋತೀನಿ, ಅವ್ರ ಜೊತೆಲ್ಲ ಫೋಟೋಸ್ಗಳು ತಗೋತಿರು. ಈ ಬೆಟ್ಟನ ಅವ್ರು 5 ನಿಮಿಷಕ್ಕೆ ಹತ್ತುತ್ತಾರಂತೆ. ಆಮೇಲೆ ಅವರು 3 ಸಲ ಕೋಮಾಗಿ ಹೋಗಿ ಬಂದಿದ್ದಾರಂತೆ ಇಲ್ಲಿವರೆಗೆ. ನಮ್ಗೆ ಅಲ್ಲಿಯವ್ರು ಕೊಟ್ಟಿದ್ದು ಇನ್ಫಾರ್ಮೇಷನ್ನು. ಅವ್ರೇನಾರು ಅಂದರೆ ಸ್ಕೂಲ್ ಮಕ್ಳುಗಳು ಜಾಸ್ತಿ ಬಂದರೆ ಅವಾಗ ಒಂದ್ಸಲ ಹತ್ತುತ್ತಾರೆ. ನಮ್ಮ ಪ್ರೀತಿ ವಿಶ್ವಾಸದಿಂದ ಎಷ್ಟು ಕೊಡ್ಬೋದು ಅಷ್ಟು ಕೊಟ್ಟರೆ ಮಾತ್ರ ಇಸ್ಕೋತಾರೆ. ಇಷ್ಟೇ ಅಷ್ಟು ಅಂತ ರೂಲ್ಸ್ ಏನಿಲ್ಲ. ಬಟ್ ನಾವು ಎಷ್ಟು ಕೊಟ್ಟರು ಇಸ್ಕೋತಾರೆ. ನಾವೇನು ಅದು ಹತ್ತದೇ ನೋಡಿಲ್ಲ. ಬಟ್ ಅಲ್ಲಿ ಸ್ಕೂಲ್ ಮಕ್ಳಿದ್ರಲ್ಲ ಅವ್ರಿಗೆ ನಮ್ಮ ಮುಂದೆ ಬಂದಾದ್ಮೇಲೆ ಅವ್ರಿಗೆ ಹತ್ತಲ್ಲಿ ತೋರಿಸ್ತಾ ಇದ್ರಂತೆ. ಸೊ ನಾವೇನಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡೋಕೆ ಹೋಗಲಿಲ್ಲ, ಫೋನಲ್ಲಿ ನೋಡಿದ್ವಲ್ಲ ಒಂದ್ಸಲ ಅಂದ್ಬಿಟ್ಟು. ಸೊ ನೆಕ್ಸ್ಟು ಅಲ್ಲಿಂದ ಮೂವ್ ಆನ್ ಆದಾಗ ಸ್ಟಾರ್ಟಿಂಗು ಎಣ್ಣೆ ಕೊಳ ಸಿಗುತ್ತೆ. ಅದು ಮುಂದೆ ಬರ್ತಾ ಇದ್ದಂಗೆ ಒಂದು ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನದಲ್ಲಿ ಒನಕೆ ಓಬವ್ವ ಆಮೇಲೆ ಅವ್ರ ಕಡೆಯವರೆಲ್ಲ ಪೂಜೆ ಮಾಡ್ತಿದ್ದ ಒಂದು ಗಣೇಶನ ದೇವಸ್ಥಾನ. ಆಮೇಲೆ ಅವ್ರು ಇದ್ದಿದ್ದು ಗರಡಿ ಮನೆ ಎಲ್ಲ. ಈ ದೇವಸ್ಥಾನ ಎದುರುಗಡೆ ಗರಡಿ ಮನೆ ಇದೆ. ಆಮೇಲೆ ಗರಡಿ ಮನೆ ಮುಂದೆಗಡೆನೆ ದೇವಸ್ಥಾನ ಇದೆ. ಸೊ ಇದು ಪಂಚಾಯತಿ ಕಟ್ಟೆ. ರಾಮಾಚಾರಿ ಫಿಲಮ್ ಶೂಟಿಂಗ್ ತೆಗೆದಿದ್ರಲ್ಲ ಆ ಪಂಚಾಯತಿ ಕಟ್ಟೆ ಇದು. ಸೊ ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೋ ನಾವಂತೂ ಖುಷಿ ಆಗೋದು. ಟಿ ವಿ ನೋಡ್ತಿದ್ದೆಲ್ಲ ಕಣ್ಮುಂದೆ ನೋಡ್ತಾ ಇದ್ದೀವಲ್ಲ ಅಂತ. ಆಮೇಲೆ ಈ ಬೆಟ್ಟನ ಹತ್ತೋದಕ್ಕೆ ಯಾವುದೇ ಥರ ಏಜ್ ಲಿಮಿಟ್ ಇಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಏಜ್ ಆಗಿರೋರೆಲ್ಲ ಬರ್ತಾಯಿದ್ರು. ಒಂಥರ ಖುಷಿ ಆಗೋದು, ಪರವಾಗಿಲ್ಲ ಈ ಏಜಲ್ಲೂ ಹತ್ತಕ್ಕೆ ಟ್ರೈ ಮಾಡ್ತಾರಲ್ಲ ಅಂತ. ಇದಕ್ಕೆ ಯಾವುದೇ ಥರ ಏಜ್ ಲಿಮಿಟ್ ಇಲ್ಲ, ಯಾರು ಬೇಕಾದ್ರೂ ಬಂದು ಬೆಟ್ಟ ಹತ್ಬೋದು. ಬಟ್ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಬಟ್ ಡೈಲಿ ಹತ್ತರಿಗೇನೋ ಒಂದ್ಸಲ ನಾವು ಅಪರೂಪಕ್ಕೆ ಒಂದ್ಸಲ ಬೆಟ್ಟ ಹತ್ತಿರೋರಿಗೆ ಸಿಕ್ಕಾಪಟ್ಟೆ ಸಂಜೆ ಹೋದ ತಕ್ಷಣ ಕಾಲು ಫುಲ್ಲು ನೋವು ಬಂದ್ಬಿಡ್ತು. ಸುಮಾರು ನಾವು ಎಷ್ಟು ಕಿಲೋಮೀಟ್ರ್ ನಡೆದಿದ್ದಾವೋ ನಮಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ನಾವು ಹೋಗ್ತಿರೋದು ಒನಕೆ ಓಬವ್ವನ ಕಿಂಡಿ ನೋಡೋದಕ್ಕೆ. ಸೊ ನಾವು ಕಿಂಡಿಲಿ ನಾವು ಜಸ್ಟ್ ಒನಕೆ ಓಬವ್ವನ ಟ್ರ್ಯಾಕ್ ಮಾಡಿದ್ದೀನಿ, ನೋಡ್ಕೊಬನ್ನಿ. ಹುಷಾರು ಬನ್ನಿ. ಎಲ್ಲಿಯೋ ಮಮ್ಮಿ ಹುಷಾರು. ಅಲ್ಲೈತಲ್ಲ ಅದು. ಆ ಸಂಧಿ ಒಳಗೆ ಹಾಸಿ ಬಂದಿರೋದು ಅವರು ಕಳ್ಳರು. ಮಗ ತೋರ್ಸು. ಕೈ ಕೊಡ್ಲಾ? ಸೆಂಟ್ರ್ ಕಾಲ ಹಾಕಲ್ಲ, ಸೆಂಟ್ರ್ ಕಾಲ ಹಂಗೆ ಕಡಿಲ್ಲ ಅವ್ರಿಗೆ ಬಡೀತ್ನಾಗ ಹಿಂದಿನ ಕಾಣೋದ್ಲಕ್ಕು ಬಡಿ ಇಲ್ಲ ಹಿಡ್ದಲ್ಲ ಮುಟ್ಟ ಬಂದಿಲ್ಲ. ಹಿರಿಯಾರಿಗೆ ಒಂದು 15 ಮಿನಿಟ್ ನೋಡು. ಅಲ್ಲೇ ಬಿದಾಗ
ಯಾವಾಗ ಬೆಳೆಸ್ಬೇಕು ಮಾಡರ್ನ್ ಒಬ್ಬವ ಆಯ್ತು ಮಾಮ ಹಾಕ್ ಮಾಮ ಎಳಿಯುವಾಗ ಮತ್ತೆ ನೋಡೋಣ ಅವನ್ನ ಸೊ ನೋಡಿದ್ರಿ ಅಲ್ವಾ, ಅದನ್ನು ಮಾಡೋ ಇಂಟೆನ್ಷನ್ ಇರಲಿಲ್ಲ, ಕಾನ್ಸೆಪ್ಟ್ ಇರಲಿಲ್ಲ ನಮಗೆ ಹೋಗಿ ಮಾಡಬೇಕು ಆ ಥರ ಅಂತ. ಸೊ ಜಸ್ಟ್ ಅದು ತಾನೇ ಬಂದಿದ್ದು ಅಷ್ಟೇ. ಇವಾಗ ನೆಕ್ಸ್ಟು ಅಲ್ಲಿಂದ ಬಂದು ಅದು ಕಿಂಡಿ ನೋಡಾದ್ಮೇಲೆ ಅದಕ್ಕಿಂತ ಒಂದು 10 ಹೆಜ್ಜೆ 20 ಹೆಜ್ಜೆ ಮುಂದೆ ಬಂದರೆ ಸೊ ಈ ಜಾಗದಲ್ಲಿ ಒನಕೆ ಓಬವ್ವ ಅವ್ರ ಹಸ್ಬೆಂಡ್ಗೆ ಊಟ ಕೊಡ್ತಾ ಇರ್ತಾರೆ. ಸೊ ಅದು ಈ ಜಾಗ ನಿಜವಾಗ್ಲೂ ನಂಗೆ ಜಾಗ ನೋಡಿ ಒಂಥರ ಇರಿಟೇಷನ್ ಅನಿಸ್ಬಿಡ್ತು. ಒಂಚೂರು ನೀಟ್ನೆಸ್ಸಾಗಿ ಮಡಗಿಲ್ಲ, ಇದನ್ನ ಎಷ್ಟು ಬೇಕಷ್ಟು ಗಲೀಜು ಮಾಡ್ಬಿಟ್ಟವ್ರೆ. ಅಂದರೆ ಎಲ್ಲೆಲ್ಲಿ ಬೇಕಲ್ಲ ಡಸ್ಟ್ಬಿನ್ ಮಡಗಿದ್ದಾರೆ ಓಕೆ, ಬಟ್ ಇಂಥ ಜಾಗದಲ್ಲಿ ಇದು ಮೇಯ್ನ್ ಇರೋದವರಿಗೆ. ಸೊ ಒನಕೆ ಓಬವ್ವ ಅವರೆಲ್ಲ ಊಟ ಮಾಡ್ತಿದ್ದ ಜಾಗ, ತಂಗುತ್ತಿದ್ದ ಜಾಗ ಅಂತ ಅಂದಮೇಲೆ ಅದನ್ನ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರೇನು ಅಷ್ಟು ನೀಟಾಗಿ ಏನು ಮಡಗಿರಲಿಲ್ಲ, ಫುಲ್ ಗಲೀಜಾಗೋಗಿತ್ತು. ಸೊ ಇದನ್ನ ಸ್ವಲ್ಪ ನೀಟಾಗಿ ಮಾಡಿಟ್ರೆ ಓಕೆ ಅನ್ನಿಸ್ತು. ಸೊ ಆ ಜಾಗದಲ್ಲಿ ಒನಕೆ ಓಬವ್ವ ಅವ್ರ ಹಸ್ಬೆಂಡ್ಗೆ ಊಟ ಕೊಟ್ಟು ಸೊ ಏನೋ ನೀರು ತರೋಕೆ ಅಂತ ಹೋದಾಗ ಅವಾಗ ಕಳ್ಳರುಗಳನ್ನ ನೋಡಿ ಯುದ್ಧ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾನು ತೋರಿಸ್ತಿರೋದು ನಿಮಗೆ ಒನಕೆ ಓಬವ್ವನ ಸಮಾಧಿ. ಸೊ ಸಮಾಧಿ ಎಲ್ಲ ನೋಡ್ಕೊಂಡಾದ್ಮೇಲೆ ನೆಕ್ಸ್ಟು ನಾವು ಹೊರಟಿದ್ದೆ ಮಾರ್ಗ್ರೇಟ್, ಅದನ್ನ ನೋಡಬೇಕು, ಅದು ಹತ್ತಬೇಕು ಅಂತ ಕ್ಯೂರಿಯಾಸಿಟಿಲಿ ಹೋದೋ. ನಿಜವಾಗ್ಲೂ ಹೇಳ್ತೀನಿ, ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ಅದ್ರ ಮೇಲೆ ಹೋಗೋಣ, ಅದನ್ನು ಮತ್ತೆ ರೀಕ್ರಿಯೇಟ್ ಮಾಡೋಣ ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ನನಗಂತೂ. ಬಟ್ ಅದು ನಮ್ಮ ಕೈಲಿ ಆಗಲೇ ಇಲ್ಲ ಫೈನಲ್ ಆಗೋದು. ಯಾಕೆ ಅಂತ ಹೇಳ್ತೀನಿ, ತೋರಿಸ್ತೀನಿ ಬನ್ನಿ. ಸೊ ಇವಾಗ ಹೋಗ್ತಿರೋ ಜಾಗ, ಈ ಜಾಗದಲ್ಲಿ ರಾಧಿಕಾ ಪಂಡಿತ್ ಅವರು ರಾಮಚಾರಿ ಅಂತ ಕೂಗೋ ಫಸ್ಟ್ನೇ ಸ್ಟೆಪ್ಪು. ಸೊ ಇಲ್ಲಿಂದ ಒಳಗಡೆ ಹೋದರೆ ನೆಕ್ಸ್ಟು ಅಲ್ಲಿ ಮಾರ್ಗ್ರೆಟ್ ಹತ್ರಕ್ಕೆ, ನಾನು ಅದನ್ನು ಮಾರ್ಗ್ರೆಟ್ ಅಂತೀನಿ, ಬಟ್ ಅದಕ್ಕೆ ಏನಂತಾರೋ ರಿಯಲ್ ಆಗಿ ಗೊತ್ತಿಲ್ಲ. ಬಟ್ ಇವಾಗ ಕಾಣಿಸ್ತಿದೆಯಲ್ಲ ಈ ಬಂಡೆ ಕಲ್ಲು ಹತ್ರ ಹೆಜ್ಜೆಗಳಿದೆಯಲ್ಲ ಅದರಿಂದ ಹತ್ಕೊಂಡು ಹೋಗ್ಬೇಕು, ಯಾವುದೇ ಥರ ಮೆಟ್ಲುಗಳಿಲ್ಲ. ಸೊ ಈ ಬಂಡೆ ಮೇಲೆ ಹತ್ಕೊಂಡು ಹೋಗಿ ಸೊ ಅಲ್ಲಿಂದ ಸ್ವಲ್ಪ ಜಾಗ ಇದೆಯಂತೆ, ಅಂದರೆ ಅದು ದೊಡ್ಡದಾಗಿದೆಯಂತೆ, ಅಲ್ಲಿಂದ ಇಳ್ಕೊಂಡು ಬರೋದು. ಸೊ ಇದಕ್ಕೆ ಯಾವುದೋ ಹತ್ತೋ ಥರ ಯಾವುದೂ ಫೆಸಿಲಿಟೀಸ್ ಇಲ್ಲ, ಜಸ್ಟ್ ಅದು ಮಾತ್ರ. ನಮ್ಮ ಮನೆಯವರು ಸುಮ್ಮನೆ ಜೀನ್ಸ್ ಹಾಕಿದ್ಯಾ, ಆಮೇಲೆ ಏನೋ ಸ್ಕಿಡ್ ಆದರೆ ಏನು ಮಾಡ್ತೀಯಾ, ಬೇಡ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ಬಿಟ್ಟು ನನಗೆ ಎಷ್ಟು ಡಿಸಪಾಯಿಂಟ್ ಆಯಿತು ಅಂತಂದರೆ ನೋಡಿ ಎಷ್ಟೋ ಜನ ಹೆಂಗೆ ಹತ್ತುತ್ತಾ ಇದ್ದಾರೆ ಅಂತ. ಸೊ ಈ ಥರ ಹತ್ಬೇಕಲ್ಲಿ, ಆದರೆ ಫುಲ್ಲು ಮೇಲೆ ಹೋಗ್ತೀನಿ ಅಂತಂದರೆ, ಬಟ್ ಅದು ನಮ್ಮ ಕೈಲಿ ಆಗಲಿಲ್ಲ. ಸ್ವಲ್ಪ ಮನಸ್ಸಿಗೆ ಬೇಜಾರಾಗೋಯ್ತು. ಅದಕ್ಕೆ ನೆಕ್ಸ್ಟ್ ಟೈಮ್ ಏನಾದ್ರು ಬಂದಾಗ ಡೈರೆಕ್ಟಾಗಿ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಏನಾದ್ರು ನಾವು ಹೋದರೆ ಡೈರೆಕ್ಟಾಗಿ ಅಲ್ಲೇ ಹೋಗೋದು. ಸೊ ಇದಿಷ್ಟು ನಾನು ಕವರ್ ಮಾಡಿದಂತಹ ಒಂದು ವಿಡಿಯೋ. ಸೊ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡೋಕೆ ಹೋಗಲಿಲ್ಲ, ಬೇಸಿಕ್ ಏನಿತ್ತು ಅದನ್ನ ಮಾತ್ರ ಹೇಳಿದ್ದೀನಿ ಅಷ್ಟೇ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟ್ ಜಾಸ್ತಿ ಲೆಂತಿ ವಿಡಿಯೋ ಏನಿಲ್ಲ, ಯಾಕಂದರೆ ಸ್ಟೋರೇಜ್ ಫುಲ್ ಜಾಸ್ತಿ ಆಗುತ್ತೆ. ಅಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟು ಅವ್ರು ಎಲ್ಲಿ ಒನಕೆ ಓಬವ್ವ ಎಲ್ಲಿ ಮಲಗ್ತಿದ್ರು, ಅವರ ಮೂಲ ಸ್ಥಾನ ಯಾವುದು, ಆ ಜಾಗಗಳು ಹೆಂಗಿದೆ ಅದನ್ನೆಲ್ಲ ಕ್ಲೀನಾಗಿ ಇದು ಬರೀ ಇನ್ಫಾರ್ಮೇಷನ್ ಕೊಡಬೇಕು ಅಂತಿಲ್ಲ, ನಮ್ಮದೊಂದು ಡೇನ ಅಲ್ಲಿ ಈ ವಿಡಿಯೋದಲ್ಲಿ ಮುಖಾಂತರ ತೋರಿಸಿದ್ದೀನಿ ಅಷ್ಟೇ. ಆಮೇಲೆ ಇನ್ಫಾರ್ಮೇಷನ್ ಕೊಡೋದಾದ್ರೆ ಹಿಂಗೆ ಕೊಡ್ತೀರಾ ಅಂತ ಅದಕ್ಕೂ ಕಮೆಂಟ್ ಹಾಕ್ಬೇಡಿ. ನಾನು ಯಾವುದೇ ರೀತಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಬಟ್ ನಾವು ಎಲ್ಲೋ ಹೋಗಿದ್ದೋ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ವ್ಲಾಗ್ ಮಾಡಿ ಹಾಕ್ತಿರೋದು ಅಷ್ಟೇ. ಇನ್ಫಾರ್ಮೇಷನ್ ಕೊಡೋದಾಗಿದ್ರೆ ಇನ್ನೂ ಚೆನ್ನಾಗಿ ಮಾಡಿ ಹಾಕುವೆ, ಬಟ್ ಇದು ಇನ್ಫಾರ್ಮೇಷನ್ ವಿಡಿಯೋ ಅಲ್ಲ, ಜಸ್ಟ್ ವ್ಲಾಗ್ ಅಷ್ಟೇ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.